ಅಧಿಕಾರ ಹಿನ್ನೆಲೆ ಪಾಕ್ಗೆ ಈಗ ಪುಕ ಶುರುವಾಗ್ಬಿಟ್ಟಿದೆ. 24ರಿಂದ 36 ಗಂಟೆ ಒಳಗೆ ಪಾಕ್ ಮೇಲೆ ದಾಳಿ ಆಗುವ ಸಾಧ್ಯತೆ ಇದೆ. ಪಾಕಿಸ್ತಾನ ಮಾಹಿತಿಯನ್ನ ನೀಡಿಕೊಳ್ತಾ ಇದೆ. ಪಾಕಿಸ್ತಾನದ ಸಚಿವರೇನೆ ಈ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಅತಾವುಲ್ಲಾ ತರಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮಧ್ಯರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಪಾಕ್ ಸಚಿವ. ಪಾಕಿಸ್ತಾನದ ಮೇಲೆ ಭಾರತ ಮಿಲಿಟರಿ ದಾಳಿ ನಡೆಸುತ್ತೆ, ನಾವು ಪರಿಸ್ಥಿತಿಯನ್ನು ಎದುರಿಸೋಕೆ ಸಿದ್ಧ ಅಂತ ಪಾಕ್ ಸಚಿವ ಹೇಳಿದ್ರು. ದಿಢೀರಂತ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಸೂಚನೆ ಕೊಟ್ಟಿದ್ರು. ಭಾರತ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡ್ಬೋದು, ಬಟ್ ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ. ಅಂದ್ರೆ ಪಾಕಿಸ್ತಾನಕ್ಕೆ ಈಗೊಂದು ಭಯ ಢವ ಶುರು ಆಗ್ಬಿಟ್ಟಿದೆ. ಭಾರತ ಯಾವಾಗ ಬೇಕಾದರೂ ಯುದ್ಧ ಸಾರ್ಬಿಡ್ಬೋದು, ಭಾರತ ಎಲ್ಲದಕ್ಕೂ ಕೂಡ ತಯಾರಾಗಿದೆ. ಆದರೆ ಹೆದರ್ಕೊಂಡು ಕುತ್ಕೊಳ್ಳಿರೋ ಥರ ತೋರ್ಸಕ್ಕಾಗಲ್ವಲ್ಲ, ನಾವು ರೆಡಿ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ. पहलगाम वाक़े पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है।